ಹಲೋ ಕನ್ನಡಿಗರೇ, ಮಲ್ನಾಡ್ ಜೋಡಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಹೌದು, ನಾವು ಯಾವುದೇ ದೇಶಕ್ಕೆ ಹೋದ್ರೂ ಯಾವುದೇ ಭಾಷೆ ಕಲ್ತಿದ್ರೂ ನಮ್ಮ ಕರ್ನಾಟಕ ನಾಡು ನುಡಿ ಕನ್ನಡನೇ ಚಂದ ಅಲ್ವಾ? ಈ ನಮ್ಮ ಕನ್ನಡ ಭಾಷೆಯನ್ನು ರಾರಾಜಿಸುವಂತೆ ಮಾಡಿದ ವಿಶ್ವಮಾನವ ಸಂದೇಶವನ್ನು ಸಾರಿದ ರಾಷ್ಟ್ರಕವಿ ಕುವೆಂಪುರವರ ಮನೆಯಲ್ಲಿ ನಾವಿವತ್ತಿದ್ದೀವಿ. ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಾವು ಈ ಕವಿ ಮನೆಗೆ ಹೋಗಿದ್ದು ಡಿಸೆಂಬರ್ 29ನೇ ತಾರೀಕು, ಅಂದ್ರೆ ಕುವೆಂಪುರವರ ಹುಟ್ಟಿದ ದಿನ. ಈ ವಿಶೇಷ ದಿನನ ಸಂಭ್ರಮಿಸಕ್ಕೆ ತುಂಬಾ ಜನ ಈ ಮನೆಯಲ್ಲಿ ಸೇರಿದ್ರು. ಈ ಮನೆ ಸುಮಾರು 250 ವರ್ಷಗಳ ಹಳೆಯದು. ಇದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದ ಕುಪ್ಪಳ್ಳಿಯಲ್ಲಿದೆ. ಮನೆ ಒಳಗಡೆ ಹೋಗಕ್ಕೆ 12 ವರ್ಷ ಮೇಲ್ಪಟ್ಟವ್ರಿಗೆ 20 ರೂಪಾಯಿ ಟಿಕೆಟ್ ಇರುತ್ತೆ. ಅನ್ಫಾರ್ಚುನೇಟ್ಲಿ ಮನೆ ಒಳಗಡೆ ಯಾವುದೇ ರೀತಿ ವಿಡಿಯೋನ ತೆಗೆಯೋ ಹಾಗಿಲ್ಲ. ಇದು ಇಲ್ಲಿಯ ಸ್ನಾನದ ಮನೆ. ಇದರ ವಿಶೇಷ ಏನಂದ್ರೆ, ಆಗಿನ ಕಾಲದಲ್ಲಿ ಕಾಡಿನಿಂದ ನೀರು ಸದಾ ಹರಿತಿತ್ತಂತೆ ಇಲ್ಲಿಗೆ. ಇವಾಗ ನಮ್ಗೆ ಕಣ್ಣಿಗೆ ಕಾಣ್ತಿರೋ ಮನೆ ಅವಾಗಿನ ಕಾಲದ ಒರಿಜಿನಲ್ ಮನೆ ಅಲ್ಲ. ಇಲ್ಲಿದ್ದ ಹಳೆ ಮನೆಯನ್ನ ಸಂಪೂರ್ಣವಾಗಿ ಕೆಡವಿ ಮತ್ತೆ ಅದೇ ತರ ನಿರ್ಮಿಸಿದ್ದಾರೆ. ಇಲ್ಲಿ ಕುವೆಂಪು ಮತ್ತು ಮನೆಯವರು ಬಳಸ್ತಿದ್ದ ಎಲ್ಲಾ ವಸ್ತುಗಳನ್ನು ನೋಡೋಕೆ ಇಟ್ಟಿದ್ದಾರೆ. ಸುತ್ತ ಹಸಿರಿನಿಂದ ಕೂಡಿದ ಈ ಮನೆ ನಮ್ಗೆ ಬೇರೆನೆ ವೈಬ್ ಕೊಡ್ತು. ಮನಸ್ಸಿಗೆ ಏನೋ ಒಂಥರ ಖುಷಿ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ, ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ, ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ, ನಿತ್ಯವೂ ಅವತರಿಪ ಸತ್ಯಾವತಾರ. ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗೆ, ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾ ಭವಭವದಿ. ಇಲ್ಲಿಂದ ನಾವು ಕುವೆಂಪು ಅವರಿಗೆ ಕಾವ್ಯ ಬರೆಯೋದಕ್ಕೆ ಸ್ಫೂರ್ತಿಯಾದ ಜಾಗ ಕವಿಶೈಲಕ್ಕೆ ಹೋದ್ವಿ. ಭವವಿಧೂರ ಹೋ ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ. ಬಾಯಲ್ಲಿ ಸಂಭವಿಸು. ಕವಿಶೈಲ ಕುವೆಂಪು ಅವರ ಮನೆಯ ಹಿಂಭಾಗದ ಗುಡ್ಡದ ಮೇಲಿದೆ. ಇದಕ್ಕೆ ಕಾಲ್ದಾರಿಯಿಂದನೂ ಬರ್ಬೋದು ಅಥವಾ ಗಾಡಿಗಳಲ್ಲಿ ಮೇಲ್ ತನಕನೂ ಹೋಗ್ಬೋದು. ತನಕ್ಕೆ ಮರತನಕ್ಕೆ ಮಿಗತನಕ್ಕೆ ಖಗತನಕ್ಕೆ. ನಮಗೆ ಕಾಣ್ತಿರೋ ಈ ಕಲ್ಲಿನ ಸ್ಟ್ರಕ್ಚರ್ಸ್ ಎಲ್ಲ ಕಾಫಿ ಡೇ ಮಾಲೀಕರಾದ ಸಿದ್ಧಾರ್ಥ ಹೆಗಡೆ ಅವರ ಕೊಡುಗೆಯಾಗಿದೆ. ಹಾಗೂ ಈ ಡಿಸೈನ್ಸ್ ಎಲ್ಲ ಕುವೆಂಪುರವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರೇ ಖುದ್ದಾಗಿ ಮಾಡಿದ್ದಾರೆ. ಅವತರಿಪ ಸತ್ಯಾವತಾರ, ಬಾಯಲ್ಲಿ ಸಂಭವಿಸು ಇಂದಿನ ಹೃದಯದಲ್ಲಿ, ನಿತ್ಯವೂ ಅವತರಿಪ ಸತ್ಯಾವತಾರ. ಇಲ್ಲಿ ನಮಗೆ ಮೊದಲು ಸಿಗೋದು ಕುವೆಂಪುರವರ ದೇಹವನ್ನ ಸುಟ್ಟ ಜಾಗ. ಅದನ್ನೇ ಇವಾಗ ಕವಿ ಸಮಾಧಿಯಾಗಿ ಹಾಗೂ ಸ್ಮಾರಕವನ್ನಾಗಿ ಮಾಡಿದ್ದಾರೆ.
ಮೆರೆಸುತಿಗನದು ಅಭಿನವ ದಿನ ಮಣಿ ಸತ್ಯಾದ್ರಿಯ ಶೃಂಗಾಳಿಯ ಮೇಲೆ ಹರಿದೋಡಿದೆ ವಿಷನಗೆ ಬೀರಿದೆ ಉಷ ತೀಡುತ್ತಲಿದೆ ತಂಗಾಳಿಯ ನೀಡೆ ಮಲೆನಾಡನು ಮನಮೋಹಿಸು ಈ ಜಾಗ ಎಷ್ಟು ಪ್ರಶಾಂತವಾಗಿತ್ತು ಅಂದರೆ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಇಲ್ಲಿಂದ ಹೊರಡೋಕೆ ಮನಸ್ಸಾಗಿರಲಿಲ್ಲ. ಕವಿ ಸಮಾಧಿಯಿಂದ ಸ್ವಲ್ಪ ದೂರ ಹೋದರೆ ಕವಿಶೈಲದ ಜ್ಞಾನಪೀಠ ಸಿಗತ್ತೆ. ಇದೇ ಕುವೆಂಪುರವರ ನೆಚ್ಚಿನ ಸ್ಥಳ. ಬೆಳಗ್ಗೆ ಅಂದರೆ ಬೆಳಗ್ಗೆ, ಸಂಜೆ ಅಂದರೆ ಸಂಜೆ ಇಲ್ಲಿಗೆ ಬಂದ್ಬಿಡ್ತಿದ್ರಂತೆ ಧ್ಯಾನ ಮಾಡೋಕ್ಕೆ. ಇಲ್ಲಿ ನಮಗೆ ಕಾಣ್ತಿರೋ ಕಾಡನ್ನೆಲ್ಲ ಕುವೆಂಪು ಬಯೋ ಫಾರೆಸ್ಟ್ ಆಗಿ ಮರುನಾಮಕರಣ ಮಾಡಿದ್ದಾರೆ. ಇಲ್ಲಿ ಒಂದು ಬಂಡೆಯ ಮೇಲೆ BM ಶ್ರೀ TS ವೆಂಕಣ್ಣಯ್ಯ, ಪೂರ್ಣಚಂದ್ರ ತೇಜಸ್ವಿ ಹಾಗೂ ಕುವೆಂಪುರವರು ಸಹಿ ಹಾಕಿರೋದನ್ನ ಕಾಣ್ಬೋದು. ಒಟ್ನಲ್ಲಿ ಕುವೆಂಪುರವರು ಬರೆದಿರೋ ಹಾಗೆ ಈ ಕವಿಶೈಲ ಸ್ವರ್ಗದಂತೆಯೇ ಕಾಣ್ತಿತ್ತು. ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ, ಓ ಬನ್ನಿ ಸೋದರರೇ ವಿಶ್ವಪಥಕ್ಕೆ. ಇದಾಗಿತ್ತು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪರವರ ಮನೆ ಹಾಗೂ ಕವಿಶೈಲದ ವ್ಲಾಗ್. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಸಿಗೋಣ. ಧನ್ಯವಾದಗಳು.